ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ನಡೆದಿರುವಂತಹ ದುರಂತದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಮೆಟ್ರೋ 2ನೇ ಹಂತದ ಕಾಮಗಾರಿ ಸಂದರ್ಭದಲ್ಲಿ ಮೆಟ್ರೋ ಪಿಲ್ಲರ್ನ ರಾಡ್ ಕುಸಿತವಾಗಿದೆ. 2ನೇ ಹಂತದ ಕಾಮಗಾರಿ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು. ಈ ಹಿಂದೆನೂ ಕೂಡ BMRCL ಕಡೆಯಿಂದ ಸಾಕಷ್ಟು ನಿರ್ಲಕ್ಷ್ಯದಿಂದಾಗಿ ಅವಘಡಗಳು ಸಂಭವಿಸಿದೆ. ಈಗ ಮತ್ತೊಂದು ಅವಘಡ ಆಗಿದೆ ನಿರ್ಮಾಣ ಹಂತದಲ್ಲಿ ಇದ್ದಾಗಲೇ. ಇದಕ್ಕೆ ಕಾರಣಗಳು ಏನು ಹಾಗಾದ್ರೆ? ಕಳಪೆ ಕಾಮಗಾರಿ ಮಾಡಿದ ಕಾರಣ ಆಯ್ತಾ? ಪಿಲ್ಲರ್ನ ರಾಡ್ಗಳನ್ನು ಸರಿಯಾಗಿ ನಿಲ್ಲಿಸಿರ್ಲಿಲ್ವಾ? ಅಥವಾ ಕ್ರೇನ್ ಆಪರೇಟರ್ ಏನಾದರೂ ನಿರ್ಲಕ್ಷ್ಯ ಮಾಡಿದ ಕಾರಣ ಆಯ್ತಾ? ಬೇಸಿಕ್ಲಿ ಇಲ್ಲಿ ನೋಡಿದಾಗ ಅನ್ಸೋದು ಯಾವುದೇ ಕಾಮಗಾರಿ ಅಥವಾ ಈ ಥರ ರಾಡ್ಗಳನ್ನು ತೆಗಿತಾ ಇದ್ದಾರೆ ಅಥವಾ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಕಾಮಗಾರಿ ಜಾಗದಲ್ಲಿ ವಾಹನ ಸಂಚಾರಕ್ಕೆ ಜನಸಂಚಾರಕ್ಕೆ ಅನುವು ಮಾಡಿಕೊಡ್ಬಾರ್ದು, ಡೈವರ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಪ್ರತಿ ಸತಿ ಇಂಥ ಅವಘಡಗಳು ಸಂಭವಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅಕಸ್ಮಾತ್ ಸಂಭವಿಸಿದಾಗ ಈಗ ಇಬ್ಬರು ಸತ್ತು ಹೋಗಿದ್ದಾರೆ, ಅದಕ್ಕೆ ಯಾರು ಹೊಣೆ ಹಾಗಾದರೆ? ಸೊ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆ ಮುಂಜಾಗ್ರತಾ ಕ್ರಮಗಳನ್ನು BMRCL ಇಲ್ಲಿ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿ ಯಾರ ಬೇಜವಾಬ್ದಾರಿಗೆ ಈ ಥರ ಪಿಲ್ಲರ್ ರಾಡ್ ಕುಸಿತ ಆಯಿತು? ಇಲ್ಲಿ ಇಂಜಿನಿಯರ್ ಲೋಪ ಆಗಿತ್ತಾ? ಬೀಳದಂತೆ ಕ್ರಮವನ್ನು ಕೈಗೊಂಡಿರಲಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿರಲಿಲ್ಲ, ಅದು ಕಾರಣ ಆಯಿತಾ? ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ, ಜನಸಂಚಾರಕ್ಕೆ ಆ ಭಾಗದಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಈ ಥರ ಕಾಮಗಾರಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕ್ರೇನ್ ಮುಖೇನ ಆ ಪಿಲ್ಲರ್ ರಾಡನ್ನು ಎತ್ತುವಂಥ ಸಂದರ್ಭದಲ್ಲಿ ಅದು ಘಟನೆ ಕಾರಣ ಆಯಿತಾ? ಸೊ ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕಾಗುತ್ತೆ. ಮುಂದೆ ಈ ಥರ ಘಟನೆ ಆಗದ ರೀತಿ ನೋಡ್ಕೊಳ್ಬೇಕಾಗುತ್ತೆ. ರೆಡಿಮೇಡ್ ಆನ್ಸರ್ ಅಂತೂ ಅಫ್ಕೋರ್ಸ್ ಈಗ BMRCL ಕೊಟ್ಟೇ ಕೊಡುತ್ತೆ. ಯಾಕಂದರೆ ನಮ್ಮ ರಿಪೋರ್ಟರ್ ಆಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಹೌದು 4 ಜನ ಗಾಯ ಆಗಿದೆ, ಅವ್ರನ್ನೆಲ್ಲ ಹಾಸ್ಪಿಟಲಿಗೆ ನಾವು ಕರ್ಕೊಂಡು ಹೋಗಿದ್ದೀವಿ, ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಹೊರತು ಇಬ್ಬರ ಪ್ರಾಣ ಪಕ್ಷಿ ಹಾರು ಹೋಗಿದೆ ಅಂದರೆ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ BMRCLಗೆ ಗೊತ್ತಿದ್ದು ಮಾಹಿತಿಯನ್ನ ಮುಚ್ಚಿಡ್ತಾ ಇದ್ದಾರಾ ಅಥವಾ ನಿಜಕ್ಕೂ ಗೊತ್ತಿಲ್ವಾ? ಅರ್ಥ ಆಗ್ತಾ ಇಲ್ಲ. ಆದ್ರೆ ಈ ಸಾವಿಗೆ ಹೊಣೆ ಯಾರು ಹಾಗಾದ್ರೆ? ದಾರಿಯಲ್ಲಿ ಇಬ್ರು ಹೋಗ್ತಾ ಇದ್ರು, ಅಮಾಯಕ ಜೀವ, ತಾಯಿ ಹಾಗೇನೆ ಮಗು, ತಾಯಿ ತೇಜಸ್ವಿನಿ ಹಾಗೇನೆ ಮಗು ವಿಹಾನ್ ಈ ಘಟನೆಯಿಂದಾಗಿ ಮೃತಪಟ್ಟಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಜೀವವನ್ನ ಅವ್ರು ಬಿಟ್ಟಿದಾರಲ್ಲ, ಇದಕ್ಕೆ ಯಾರು ಹೊಣೆ ಹಾಗಾದ್ರೆ? ಇವರು ಒಂದಿಷ್ಟು ಲಕ್ಷ ಅಂತ ಪರಿಹಾರದ ರೂಪದಲ್ಲಿ ಕೊಡ್ಬೋದು, ಆದ್ರೆ ಹೋಗಿರುವಂತ ಜೀವವನ್ನ ವಾಪಸ್ ತಂದ್ಕೊಳಕ್ಕಾಗಲ್ವಲ್ಲ. ಇಷ್ಟು ನಿರ್ಲಕ್ಷ್ಯ ಮಾಡೋ ಮೊದಲು ಇವರು ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಿದ್ರೆ ಆ 2 ಜೀವ ಇವತ್ತು ಉಳಿತಾ ಇತ್ತಲ್ವಾ? ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಂದು ಪಿಲ್ಲರ್ ರಾಡ್ ಕುಸಿತ ಆಗಿರೋದು, ಮೆಟ್ರೋ ಪಿಲ್ಲರ್ ರಾಡ್. ಆ ಸಂದರ್ಭದಲ್ಲಿ 4 ಒಟ್ಟು ಗಾಯ ಆಗಿದೆ. ಅವರೆಲ್ಲ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದವರು, ಇಬ್ರು ಅದರಲ್ಲಿ ಮೃತಪಟ್ಟಿದ್ದಾರೆ, ತಾಯಿ ಹಾಗೇನೆ ಮಗು. ಇನ್ನೊಂದು ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇರೋದು, ಅದನ್ನ ಕ್ರೇನ್ ಮುಖೇನ ಈಗ ಎತ್ತುತ್ತಾ ಇದ್ದಾರೆ. ಈಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರೆ ಇಷ್ಟೆಲ್ಲ ಅವಘಡಗಳು ಸಂಭವಿಸ್ತಾ ಇರಲಿಲ್ಲ, ಪ್ರಾಣನೂ ಹೋಗ್ತಾ ಇರಲಿಲ್ಲ. ಸೊ ಈಗ ಎಚ್ಚೆತ್ಕೊಂಡು ಏನು ಪ್ರಯೋಜನ? ಮುಂಚಿತವಾಗಿ ನೀವು ಅಲ್ಲಿ ವೆಹಿಕಲ್ಗಳನ್ನು ಡೈವರ್ಟ್ ಮಾಡಿ ಜನಸಂಚಾರವನ್ನು ಡೈವರ್ಟ್ ಮಾಡಿದ್ದಿದ್ರೆ ಅಕಸ್ಮಾತ್ ಬಿದ್ರೂ ಈಗ ಪ್ರಾಣ ಕಳ್ಕೊಳ್ಳುವಂಥ ಅವಘಡ ಏನು ಸಂಭವಿಸ್ತಾ ಇರಲಿಲ್ಲ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡಿದ್ರೆ ಆ ನಿರ್ಲಕ್ಷ್ಯದಿಂದ ಈಗ 2 ಪ್ರಾಣ ಹೋಗಿದೆ. ಅದಕ್ಕೆ ಯಾರು ಹೊಣೆ? BMRCL ಪದೇ ಪದೇ ಇಂಥ ಅವಘಡಗಳು ನಡೆಯೋದಕ್ಕೆ ಕಾರಣ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಅಂದರೆ ಕಾಮಗಾರಿ ನಡೆಯುವಾಗಲೂ ಇಂಥ ಘಟನೆಗಳು ಬೆಂಗಳೂರಲ್ಲಿ ರಿಪೀಟೆಡ್ಲಿ ಆಗಿದೆ BMRCL ಕಡೆಯಿಂದ. ಮತ್ತೊಂದು ಕಡೆ ಈಗ ನಗರ ಯೋಜನಾ ತಜ್ಞರು ಮಾತಾಡುವಾಗ ಶ್ರೀಹರಿ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಒಂದ್ಸತಿ ಕಾಮಗಾರಿ ಮುಗಿದ ಮೇಲೂ ಕೂಡ ಅಲ್ಲಿ ಮೆಟ್ರೋ ಸಂಚಾರ ಸ್ಟಾರ್ಟ್ ಆದ್ಮೇಲೂ ಕೂಡ ಇವರು ಥರ್ಡ್ ಪಾರ್ಟಿಯಿಂದ ಆಡಿಟಿಂಗ್ ಮಾಡಿಸ್ಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ನಾವು ಯಾವ ಭರವಸೆ ಮೇಲೆ ಹಾಗಾದ್ರೆ ಮೆಟ್ರೋದಲ್ಲಿ ಸಂಚಾರ ಮಾಡೋದು? ಅಥವಾ ನಮ್ಮದೇ ವೆಹಿಕಲ್ ಅಲ್ಲಿ ನಾವು ಹೋಗ್ತಾ ಇದ್ರೆ ಮೆಟ್ರೋ ಪಿಲ್ಲರ್ ಕೆಳಗಡೆ ಎಲ್ಲ ನಾವು ಹೆಂಗೆ ಸಂಚಾರ ಮಾಡೋದು? ನಮ್ಮ ಜೀವಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ ಹಾಗಾದ್ರೆ? ಇದೆಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ BMRCL ನೋಡ್ಕೋಬೇಕಾಗಿತ್ತು. ಆದರೆ ಪದೇ ಪದೇ BMRCL ಕಡೆಯಿಂದ ಆಗ್ತಾ ಇರುವಂತ ನಿರ್ಲಕ್ಷ್ಯದಿಂದ ಇಂಥ ಅವಘಡಗಳು ಸಂಭವಿಸ್ತಾ ಇದೆ, ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಶಿವರಾಜ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್ ಅವರೇ, ಸುಮಾರು ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ಯಾವ ತರ ಆಯ್ತು ನೀವು ನೋಡ್ತಾ ಇದ್ದಂಗೆ? ಮೇಡಮ್ ಸುಮಾರು 10:15 ಈ ಘಟನೆ ನಡೆದಿದೆ ಮೇಡಮ್. ಇದು ನಾವು ಸ್ವಲ್ಪ ಹೊರಗಡೆ ರಾಯಲ್ ಬ್ರದರ್ಸ್ ಕಂಪ್ನಿಲಿ ನಾವು ಕೆಲಸ ಮಾಡೋದು. ನಾವು ಕೆಲಸ ಮಾಡೋ ಟೈಮಲ್ಲಿ ಡ್ರಮ್ಗಳು 7-8 ಡ್ರಮ್ಗಳು ಉಳ್ಕೊಂಡು ಹೋದಾಗ ಯಾವ ಸೌಂಡ್ ಬರುತ್ತೋ
ಆ ತರ ಸೌಂಡ್ ಬಂತು. ಇಮಿಡಿಯೇಟ್ ಆಗಿ ನಾವೇನ್ ಮಾಡಿದ್ವಿ, ಏನೋ ಇದಾಯ್ತಲ್ಲ ಅನ್ಬಿಟ್ಟು ಈಚೆ ಕಡೆಗೆ ಬಂದು ನೋಡಿದ್ರೆ ಫುಲ್ ಆ ಪಿಲ್ಲರೇ ಬಿದ್ದೋಗಿದೆ ಮೇಡಮ್. ಓಕೆ. ಆ ಪಿಲ್ಲರ್ ಬಿದ್ದೋಗಿದಾಗ ಈಗ ಏನಾಗಿದೆ, ಬ್ಯಾಕ್ ಈ ಕಡೆ ಸೈಡ್ ಇಂದ ಏನ್ ಮಾಡ್ತಿದ್ದಾರೆ, ತಾಯಿ ಇಬ್ರು ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಟಿ ಪೆಪ್ ಗಾಡಿಲಿ. ಬರೋ ಮೂಮೆಂಟ್ ಅಲ್ಲಿ ಏನಾಗಿದೆ, ಈ ಫ್ಲೇವರ್ ಕರೆಕ್ಟಾಗಿ ಲೇಡೀಸ್ ತಲೆ ಮೇಲೆ ಫಸ್ಟ್ ಬಿದ್ದಿದೆ. ಅದಾಗಿದ ತಕ್ಷಣ ಮಗು ತಲೆ ಮೇಲೆ ಬಿದ್ದಿದೆ. ಮಗು ತಲೆ ಮೇಲೆ ಬಿದ್ದಿದಾಗ ಈ ರೈಟ್ ಸೈಡ್ ಪೋರ್ಷನ್ ಪೂರ್ತಿ ಓಪನ್ ಆಗ್ಬಿಟ್ಟಿದೆ. ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾ ಇದೆ. ಹೋಗ್ತಿದೆಯಲ್ಲ ಅನ್ಬಿಟ್ಟು ನಾವೇನ್ ಮಾಡ್ಬಿಟ್ವಿ, ಈ ಕಡೆ ಆಶಿಂದ ಇಲ್ಲಿ ಸೈಡ್ ಅಲ್ಲಿ ಗೇಟ್ಗಳು ಹಾಕಿದಾರಲ್ಲ, ಆ ಗೇಟ್ಗಳನ್ನ ನಾವು ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಇಲ್ಲಿ ಇದ್ದಿದ್ದು ಸ್ವಲ್ಪ ವರ್ಕರ್ಸ್ ಇರ್ತಾರಲ್ಲ ಇದನ್ನ ರೆಡಿ ಮಾಡಕ್ಕೆ ಅಂತ, ಆ ವರ್ಕರ್ಸ್ ತವ A to Z ಟೂಲ್ಸ್ಗಳು ಇರ್ತವೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದೀವಿ, ಸುಮಾರು ಒಂದು 7-8 ಜನ ಮೇಲೆ ರಿಕ್ವೆಸ್ಟ್ ಮಾಡಿದೀವಿ, ಓಪನ್ ಮಾಡ್ರಿ ಸರ್ ಪೇಷಂಟ್ ನ ಶಿಫ್ಟ್ ಮಾಡ್ಬೇಕು ಅಂತ. ಅವ್ರಿಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ತಗೊಳ್ಳೇ ಇಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವ್ಯಾರ ಬೇರೆಯವರು, ನಾವು ಬರೀ ಇಲ್ಲಿ ಕೆಲಸ ಮಾಡೋರು ಅಂತ ಅಂತಿದ್ದಾರೆ. ನಾವು ಕಣ್ಣಾರ ನೋಡಿದೀವಿ, ಅವರೇ ಇಲ್ಲಿ ಇನ್ಚಾರ್ಜು. ಅಂದ್ರೆ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಡಿಲೇ ಆಯ್ತಾ, ತಡ ಆಯ್ತಾ ಅಲ್ಲಿ? ಅಂದ್ರೆ ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಡಮ್, ಹೆಚ್ಚು ಕಮ್ಮಿ ಒಂದು 6 ಫೀಟ್ ಅದು ಕಂಬಿಗಳು ಹಾಕಿರ್ತಾರಲ್ವಾ, ಆ ರೋಡ್ ಈ ಕಡೆ ಸೈಡ್ಗೆ ಪಾರ್ಕಿಂಗ್, ಈ ಕಡೆ ರೋಡ್ ಹೋಗೋಕೆ, ಈ ಕಡೆ ರೋಡ್ ಹೋಗೋಕೆ, ಅದು ಏನಾಗಿದೆ, ಅಲ್ಲಿಂದ ನಾವು ಪೇಷಂಟ್ ಮಗುನು ಎತ್ಬಿಟ್ಟು ಕೊಟ್ಟಿರೋದೇ ಹೊರ್ತು ಯಾರು ಇಲ್ಲಿರೋ ಅಧಿಕಾರಿಗಳೇ ಆಗ್ಲಿ ಯಾರೇ ಆಗ್ಲಿ ಮುಂದೆ ಬಂದು ಅದನ್ನ ಓಪನ್ ಮಾಡಿ ಪೇಷಂಟ್ ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಅಷ್ಟು ಪೇಷಂಟ್ಸ್ ಇಲ್ಲ. ಹಾಸ್ಪಿಟ್ಲ್ ಇರೋ ಪಕ್ಕದಲ್ಲೇ ಇದೆ ಹಾಸ್ಪಿಟ್ಲು. ಇದಕ್ಕೆ ಒಂಚೂರು ಹೆಲ್ಪ್ ಮಾಡಿ ಅಂತ ಅಂದ್ರೂ ಅದನ್ನ ಓಪನ್ ಮಾಡಕ್ಕೂ ರೆಡಿ ಇಲ್ಲ ಮೇಡಮ್. ಇಲ್ಲಿರೋ ಇನ್ನೆಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಇಲ್ಲಿರೋರು. ಓಕೆ, ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಶಿವರಾಜ್ ಅವರೇ, ನೀವಂದ್ರಿ ಸ್ಕೂಟಿಲಿ ತಾಯಿ ಮತ್ತೆ ಮಗು ಹೋಗ್ತಾ ಇದ್ರು, ಅವ್ರ ಮೇಲೆ ಬಿತ್ತು ಈ ಪಿಲ್ಲರ್ ಅಂತ ಹೇಳಿ. ಒಟ್ಟು 4 ಜನಕ್ಕೇನೋ ಗಾಯ ಆಗಿತ್ತು, ಅವರೆಲ್ಲ ಬೈಕಲ್ಲಿ ಹೋಗ್ತಾ ಇದ್ರು ಅಂತ, ಹೌದಾ? ಇಲ್ಲ 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 ಆಕ್ಚುಲಿ ಹೇಳ್ಬೇಕಂದ್ರೆ ಏಟ್ ಆಗಿರೋದು, ಅವರೆಲ್ಲ ಬ್ಯಾಕ್ ಸೈಡ್ ಅಲ್ಲೇ ಬ್ರೇಕ್ ಕೊಡ್ಕೊಂಡು ಅವಾಯ್ಡ್ ಮಾಡ್ಬಿಟ್ರು. ಈ ತಾಯಿ ಮಗುಗೆ ಏನಾಗಿದೆ, ಟೋಟಲ್ 3 ಜನ ಬರ್ತಾ ಇದ್ದಿದ್ದು ಸ್ಕೂಟಿ ಪೆಪ್ ಅಲ್ಲಿ. ಹಲೋ ಹೇಳಿ. 3 ಜನ ಹೋಗ್ತಾ ಇದ್ರು, ತಾಯಿ ಮತ್ತೆ ಮಗುಗೆ ಏಟ್ ಆಯ್ತಾ? ತಾಯಿ ಮಗು 3 ಜನ ಮಕ್ಕಳು. ಓಕೆ. ಅದ್ರಲ್ಲಿ ಒಂದ್ ಮಗು ಸೇಫ್ ಆಗಿದೆ, ಏನು ಏಟ್ ಆಗಿಲ್ಲ. ಓಕೆ. ಇನ್ನೊಂದ್ ಮಗುಗೆ ಏನಾಗಿದೆ, ರೈಟ್ ಸೈಡ್ ಅಲ್ಲಿ ಪೂರ್ತಿ ಆ ಸ್ಕಿನ್ನೇ ಓಪನ್ ಆಗ್ಬಿಟ್ಟಿದೆ. ನಮ್ಗೆ ಇಲ್ಲೇ ಡೌಟ್ ಆಗೋಯ್ತು, ಮಗು ಉಳಿಯೋ ಡೌಟು ಅಂತ. ಅದಾಗಿದ ತಕ್ಷಣ ನಾವು ಪೇರೆಂಟ್ಸ್ ನ ಹುಡುಕಿದ್ವಿ, ಎಲ್ಲಿದ್ದಾರೆ ಅಂತ. ನೋಡಿದ್ರೆ ಆ ಕಂಬಿ ಅಡಿಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಅವ್ರ ಅದೃಷ್ಟ ಏನಂದ್ರೆ, ಸ್ವಲ್ಪನಾದ್ರೂ ಇದಕ್ ತಂದಿದ್ಕೆ ಅಲ್ಲಿ ಒಂದ್ ಮರ ಇದೆ, ಆ ಮರಕ್ಕೆ ಆ ಪಿಲ್ಲರ್ ಹೋಗಿ ಹೊಡೆದಿ ಇಳ್ದಿದೆ. ಇಳ್ದಾಗ್ಲಿಂದ ಸ್ವಲ್ಪ ಏನೋ ಜೋರಾಗೋದ್ನ ಸ್ವಲ್ಪ ಲೈಟ್ ಆಗಿದೆ. ಆದ್ರೂ ಈ ಕಂಬಿಗಳೆಲ್ಲ ವೆಯ್ಟ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ತಾಯಿನೂ ಸ್ಪಾಟ್ ಆಗಿದ್ದಾರೆ. ಆ ತಾಯಿ ಮೇಲೆ ಫುಲ್ ಈ ಗಿಡದ್ದು ಎಲೆ ಗಿಲೆ ಎಲ್ಲ ಮುಚ್ಕೊಬಿಟ್ಟಿದೆ. ಗಾಡಿ ಮಾತ್ರ ಕಾಣಿಸ್ತಿದೆ. ಗಾಡಿ ಎಲ್ಲದ ಅಂತ ನಾವು ನೋಡಿದ್ರೆ ಪೇರೆಂಟ್ಸ್ ಅದ್ರ ಅಡಿಲಿದ್ದಾರೆ. ಈಗ ಶಿವರಾಜ್ ಅವರೇ, ನೀವು ನೋಡ್ದಂಗೆ ಈ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಕಾಮಗಾರಿ ಎಷ್ಟು ದಿನದಿಂದ ನಡೀತಾ ಇತ್ತು? ಈ ಪಿಲ್ಲರ್ ತಂದಿದ್ರಲ್ಲ, ಒಬ್ರು ಹೇಳ್ತಾ ಇದ್ದಾರೆ ಕ್ರೇನ್ ಮುಖೇನ ಇವತ್ತು ಇಡ್ತಾ ಇದ್ರು ಅಂತ, ಇನ್ ಕೆಲವ್ರು ಹೇಳ್ತಾ ಇದ್ದಾರೆ ಅದನ್ನ ಮೊದಲೇ ಫಿಕ್ಸ್ ಮಾಡಿದ್ರು, ಅದು ಏಕಾಏಕಿ ಬಿತ್ತು ಅಂತ. ನೀವು ನೋಡ್ದಂಗೆ ಈ ಪಿಲ್ಲರ್ ರಾಡ್ ಇದೆಯಲ್ಲ, ಇವತ್ತೇ ತಂದಿದ್ದ ಅಲ್ಲಿ? ಸಾರಿ ಮೇಡಮ್, ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ಗೆ. ಹೆಚ್ಚು ಕಮ್ಮಿ 2-3 ತಿಂಗಳು ಮೇಲಿಂದ ನಡೀತಾ ಇದೆ ಈ ಕಾಮಗಾರಿ ಕೆಲಸ. ಅಂದ್ರೆ ಎಲ್ಲ ಅಂದ್ರೆ ದಿನ ಸ್ವಲ್ಪ ಮಾಡ್ತಾರೆ, ಯಾವಾಗ್ಲೂ ಒಂದೊಂದ್ಸತಿ ಸ್ವಲ್ಪ ಸೌಂಡ್ಗಳು ಬರೋದು ಇದ್ರಲ್ಲಿ. ನಾವೇನ ಮೇಗಡೆ ಕೆಲಸ ಮಾಡ್ತಿರ್ತಾರೆ ಅಂತ ನಾವು ಸುಮ್ನ ಹೋಗಿದ್ವಿ, ಯಾಕಂದ್ರೆ ಪಕ್ಕದಲ್ಲೇ ಕೆಲಸ ಮಾಡೋದಲ್ವಾ, ನಮ್ಗೆ ಒಂಚೂರು ಸೌಂಡ್ ಆಯ್ತು ಅಂದ್ರೆ ಈಚೆ ಕಡೆಗೆ ಬಂದ್ಬಿಡ್ತೀವಿ, ಗೊತ್ತಾಗ್ಬಿಡುತ್ತೆ. ಹಂಗಾಗಿ ನೋಡಿದ್ರೆ ಇದು ಸುಮಾರು 2-3 ತಿಂಗಳಿಂದ ಈ ಕನ್ಸಂಟ್ರೇಷನ್ ನಡೀತಾನೆ ಇದೆ. ಇದನ್ನಂತೂ ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ ಬೆಂಗಳೂರು ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಅದಕ್ಕಿಂತ ದುರನುಕೂಲ ಆಯ್ತಿದೆ ಹೊರತು ಒಂಚೂರು ಇಲ್ಲಿ ಅನುಕೂಲ ಆಗ್ತಿಲ್ಲ ಮೇಡಮ್. ಯಾವ್ದೇ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ್ಗುನು ಇವಾಗ ಭಯ ಅನ್ನೋದು ಬಂದ್ಬಿಟ್ಟಿದೆ ಈ ರೋಡಲ್ಲಿ ಓಡಾಡ್ಬೇಕಂದ್ರೆ. ಯಾಕಂದ್ರೆ ಎಲ್ಲಾ ಕಡೆನೂ ಇದೇ ತರನೇ ಇರೋದ್ರಿಂದ ಹೊರತು 3 ತಿಂಗಳಿಂದ ನೀವು ನೋಡ್ದಂಗೆ ಶಿವರಾಜ್ ಅವ್ರೆ, ಅಟ್ಲೀಸ್ಟ್ ಈ ತರ ದೊಡ್ಡ ಮಟ್ಟದಲ್ಲಿ ಪಿಲ್ಲರ್ ರಾಡ್ ಗಳನ್ನ ತಂದಾಗ ಅಲ್ಲಿ ಡೈವರ್ಟ್ ಮಾಡೋದು ಟ್ರಾಫಿಕ್ ನ ಅಥವಾ ಅಲ್ಲಿ ಜನರನ್ನ ಬಿಡದೆ ಇರೋದು ಇಂಥದ್ದೇನು ಮಾಡ್ತಾನೆ ಇರ್ಲಿಲ್ವಾ ಅವರು? ಏನಿಲ್ಲ ಮೇಡಮ್, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡೋರು, ಜನರ ಪಾಡಿಗೆ ಜನರು ಟ್ರಾವೆಲ್ಸ್ ಮಾಡೋರು ಮೇಡಮ್. ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಒಬ್ರು ಫ್ಲಾಗ್ ಇಟ್ಕೊಂಡು ಅದು ಈ ಕಡೆ ಕಾಮಗಾರಿ ನಡೀತಿದೆ ಸ್ವಲ್ಪ ಸೈಡಲ್ಲಿ ಹೋಗ್ರಿ ಅಂತ ಇನ್ಫಾರ್ಮೇಶನ್ ಕೊಡೋವಂತವ್ರು ಒಬ್ರು ಇರ್ಲಿಲ್ಲ. ಆತರ ಯಾರು ಇರ್ಲಿಲ್ಲ ಮೇಡಮ್ ಇಲ್ಲಿ.
ಈಗ ತಕ್ಷಣಕ್ಕಲ್ಲಿ ಯಾರು ಸ್ಪಂದಿಸ್ಲೇ ಇಲ್ವಾ ಆ ಫ್ಯಾಮಿಲಿಗೆ, ಇಡೀ ಫ್ಯಾಮಿಲಿಗಲ್ಲಿ ಅವ್ರು ಬೀಳ್ತಾರೆ? ಫ್ಯಾಮಿಲಿ ಸ್ಪಂದಿಸಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಕಾಮಗಾರಿ ಇನ್ಚಾರ್ಜ್ ಇರ್ತಾರಲ್ಲ ಅವರು ಸ್ಪಾಟಲ್ಲೇ ಇದಾರೆ. ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತವ್ರೆ. ಸಾಲದಕ್ಕೆ ಅಲ್ಲಿರೋ ಡಿವೈಡರ್ ಓಪನ್ ಮಾಡ್ಬೇಕು ಅಂತ ಓಪನ್ ಮಾಡ್ರಿ ಸರ್, ಪೇಷಂಟ್ ನ ಈ ಕಡೆ ಶಿಫ್ಟ್ ಮಾಡ್ತೀವಿ ಅಂತಂದ್ರು ಯಾರು ಟಿವಿ ಶಿವರಾಜ್ ಅವರೇ, ಈಗ ಅಲ್ಲಿ ರೀಸನ್ ಏನಂತ ನಿಮ್ಗೆ ಅನ್ನಿಸ್ತು ನೀವು ನೋಡ್ದಂಗೆ? ಯಾಕಂದ್ರೆ ಅಲ್ಲಿ ಕ್ರೇನ್ ಆಪರೇಟರ್ ಸರಿಯಾಗಿ ಅದನ್ನ ಎತ್ತಲಿಲ್ವಾ, ಆತನ ನಿರ್ಲಕ್ಷ್ಯದಿಂದ ಬಿತ್ತ, ಅಥವಾ ಕಳಪೆ ಕಾಮಗಾರಿ ನಡೀತಾ ಇತ್ತಾ, ಏನ್ ಅನ್ಸುತ್ತೆ ಕಾರಣ? ಕಾಮಗಾರಿ ಮೇಡಮ್, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕಳಪೆ ಕಾಮಗಾರಿನೇ. ಯಾಕಂದ್ರೆ ಇವಾಗ ಒಂದ್ ಪಿಲ್ಲರ್ ಹಾಕ್ಬೇಕಂದ್ರು ಸುಮಾರು 10 ರಿಂದ 15 ಅಡಿ ಗಂಟ ತೋಡ್ಬೇಕು. ತೋಡಿ ಅಲ್ಲಿಂದ ನಾವು ಬೇಸ್ಮೆಂಟ್ ಹಾಕೊಂಡು ನಾವು ಕಟ್ಬೇಕು. ಇವ್ರು ಏನ್ ಮಾಡಿದ್ದಾರೆ, ಏಕದಮ್ ಏನೋ ಒಂದು ತಕ್ಕಮಟ್ಟಿಗೆ ಒಂದು 3 ಇಂಚು 4 ಇಂಚು ಅಡಿಲಿ ಮಾಡ್ಬಿಟ್ಟು ಅದಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟು ಮುಚ್ಬಿಟ್ಟು ಮಾಡಿದ್ದಾರೆ. ಅದೇನಾಗುತ್ತೆ, ವೇಟ್ ತಡೆಯಲ್ಲ. ಅದು ಎಷ್ಟೇಟು ಅಂತ ತಡೆಯುತ್ತೆ. ಇಲ್ಲಿ ಟನ್ ಗಟ್ಲೆ ಕಬ್ಣ ಹಾಕ್ತಾರೆ. ಹಾಕಿರೋದು ರೌಂಡ್ ಒಂದು ಪಿಲ್ಲರ್. ಈ ಮುಂಚೆ ಯಾವ ತರ ಈ ಕಸ ಹಾಕಕ್ಕೆ ಅಂತ ಒಂದು ಇದ್ ಮಾಡ್ತಾರಲ್ಲ, ಆತರ ಮಾಡಿದ್ದಾರೆ. ಇದು ಯಾವ ತರ ಸ್ಟ್ರೆಂತ್ ನಿಲ್ಲುತ್ತೆ ಅಂತ ನಮ್ಗಂತೂ ಗೊತ್ತಿಲ್ಲ ಮೇಡಮ್. ಸುಮಾರು 50 ಅಡಿ ಹತ್ರ ಮಾಡಿದ್ದಾರೆ ಇದನ್ನ. ಹಿಂಗಾಗಿ ಅದ್ ಬಿದ್ದಿದ ತಕ್ಷಣ ಏನಾಗಿದೆ, ಇಬ್ರು ಸ್ಪಾಟ್ ಆಗಿದ್ದಾರೆ. ನಾವು ಇಲ್ಲಿ ಮಗುನ ಎತ್ತಕ್ಕೂ ನಾವು ಇಲ್ಲಿ ಓಪನ್ ಮಾಡ್ರಿ ಅಂತ ಹೇಳ್ತಿದೀವಿ. ಅವ್ರ ತವ ಟೂಲ್ಸ್, ಸ್ಪಾನರ್ ಗೀನರ್ ಎಲ್ಲ ಇದೆ. ಓಪನ್ ಮಾಡಕ್ಕೆ ಇಲ್ಲಿರೋ ಒಬ್ರು ಬರ್ಲಿಲ್ಲ ಮೇಡಮ್. ಅದೇ ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಳಿಗೋ ಅವ್ರ ಫ್ಯಾಮಿಲಿಗೋ ರಿಲೇಷನ್ಗೋ ಆಗದ್ ಬೇಡ, ಅಕಸ್ಮಾತ್ ಆಗಿದ್ರೆ ಏನ್ ಮಾಡ್ತಿದ್ರು ಮೇಡಮ್? ಅಲ್ಲ, ಇಲ್ಲಿ ಇತ್ತ ಘಟನೆಗಳಾದಾಗ ಹಂಗೆ ಆಗೋದಿಲ್ಲ ಶಿವರಾಜ್ ಅವರೇ. ಯಾರ್ದೋ ಮನೆಯವರು ಸತ್ರೆ ನಮ್ಗೇನೋ ಅನ್ನೋ ರೀತಿನೇ ಅವ್ರು ಟ್ರೀಟ್ ಮಾಡೋದು. ನೀವ್ ಹೇಳ್ದಂಗೆ ನೋಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೂ ಅವರು ಅಲ್ಲಿ ರೆಡಿ ಇರ್ಲಿಲ್ಲ. ಪಕ್ಕದೇ ಮೇಡಮ್ ಹಾಸ್ಪಿಟ್ಲು, ಎಲ್ಲೂ ದೂರನೂ ಇಲ್ಲ. ಅವ್ರು ಹಾಕಿದಾರಲ್ಲ ರೇಡ್ ಸೈಡ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಒಂದು ಶೀಲ್ಡ್ಗಳು ಹಾಕಿರ್ತಾರಲ್ಲ, ಆ ಶೀಲ್ಡ್ ಓಪನ್ ಮಾಡೋ ಪೇಷನ್ಸ್ ಇಲ್ಲ ಅಂದ್ರೆ ಇನ್ನೇಂತಕ್ ಮೇಡಮ್ ಅವ್ರಿಗೆ ಈ ಕೆಲಸ? ಸ್ಪಾಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಶಿವರಾಜ್? ಸ್ಪಾಟ್ ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ ಆ ಕಂಬಿನ ಕಟ್ ಮಾಡ್ಬಿಟ್ಟು ಅದನ್ನೆಲ್ಲ ಡಿವೈಡ್ ಮಾಡಿ ಇವಾಗ ಗಾಡಿಗಳು ಓಡಾಡೋ ತರ ಮಾಡ್ತಿದ್ದಾರೆ. ಅಂದ್ರೆ ಒಂದ್ ಬೇಜಾರ್ ಏನಂದ್ರೆ, ತಾಯಿ ಮಗು, ಆ 2 ವರ್ಷದ ಮಗು ಏನ್ ಮಾಡಿತ್ ಮೇಡಮ್? ಒಂದ್ ಮಗು ಏನೋ ಬಚಾವಾಯ್ತು, ಪರವಾಗಿಲ್ಲ, ಖುಷಿ. ಮೇಡಮ್ ನಿಮ್ದು ಯಾವ ಚಾನಲ್ ಮೇಡಮ್? ಫೈನ್, ಥ್ಯಾಂಕ್ ಯು ಶಿವರಾಜ್ ಅವರೇ ಮಾತಾಡಿದಕ್ಕೆ. ನ್ಯೂಸ್ 18 ಜೊತೆ ನೀವು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಪ್ರತ್ಯಕ್ಷದರ್ಶಿ ಶಿವರಾಜ್ ಅವ್ರ ಮಾಹಿತಿ. ಅವ್ರು ಹೇಳಿದ ಪ್ರಕಾರ ನೋಡ್ತಾ ಇದ್ದಂಗೆ ಒಂದು ದೊಡ್ಡ ಪಿಲ್ಲರ್ ಬಿತ್ತು, ಸೌಂಡ್ ಬಂತು, ನಾವೆಲ್ಲ ಓಡ್ ಹೋದ್ವಿ. ಹೊರಗಡೆ ಬಂದು ನೋಡಿದಾಗ ಫಸ್ಟ್ ನಾವು ಅವ್ರ ಪೇರೆಂಟ್ಸ್ಗೋಸ್ಕರ ಹುಡುಕಿದ್ವಿ, ಒಂದು ಮಗು ಕಾಣಿಸ್ತು ನಮಗೆ. ಬಟ್ ನೋಡಿದಾಗ ರಾಡ್ ಅಡಿಯಲ್ಲಿ ಅವ್ರು ಸಿಕ್ಕಾಕೊಂಡ್ಬಿದ್ದಿದ್ರು. ಅಲ್ಲಿದ್ದಂಥ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಯಾರು ಕೂಡ ಸರಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಡಿಸಿಪಿ ಭೀಮಾಶಂಕರ್ ಗುಳೇದ್ ಅವರು ಮಾತಾಡಿದ್ದಾರೆ, ನೋಡೋಣ. ಬೆಳಿಗ್ಗೆ ನಮ್ಮ ನಾಗವಾರ ಜಂಕ್ಷನ್ ಹತ್ರ ಕನ್ಸ್ಟ್ರಕ್ಷನ್ ಹಂತದಲ್ಲಿರ್ತಕ್ಕಂಥ ಸೆಂಟ್ರಿಂಗ್ ಹಾಕೊಂಡಿರ್ತಕ್ಕಂಥ ಒಂದು ಮೆಟ್ರೋ ಪಿಲ್ಲರು ರಸ್ತೆ ಮೇಲೆ ಬಿದ್ದುಬಿಟ್ಟು, ರಸ್ತೆ ಮೇಲೆ ಒಂದು ಬೈಕ್ ಹೋಗ್ತಾ ಇತ್ತು. ಆ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ತಾಯಿ ಮತ್ತು ಮಗು ಇಂಜೂರ್ ಆಗಿ ತಕ್ಷಣ ಅಲ್ಲಿ ಆಲ್ಟಿಎಸ್ ಆಸ್ಪತ್ರೆಗೆ ಸೇರಿಸಿದ್ರು. ಅದು ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗಿದೆ. ತಾಯಿ ಮತ್ತು ಮಗು ಡೆತ್ ಆಗಿದ್ದಾರೆ. ಅದಕ್ಕೆ ಈಗ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನ ತಗೊಂಡ್ಬಿಟ್ಟು ನಾವು ಮುಂದಿನ ತನಿಖೆನ ಕೈಗೊಳ್ತೇವೆ. ಯಾರು ಸರ್ ದಂಪತಿಗಳು? ಎಲ್ಲಿ ಹೊರಮಾವುದವರು ಎಲ್ಲಿ ಹೋಗ್ತಾ ಇದ್ರು ಅಂತ ಇನ್ನೂ ನಮಗೆ ಗೊತ್ತಾಗಿಲ್ಲ. ಬಟ್ ರಸ್ತೆ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ರು. ಈಗ ಮೃತವಾದಂಥ ವ್ಯಕ್ತಿ ಹೆಸರು ತೇಜಸ್ವಿನಿ ಅಂತ, ತಾಯಿ ಸುಮಾರು 28 ವರ್ಷ, ಮತ್ತೆ ಮಗು ವಿಹಾನ್ ಅಂತ 2 ವರ್ಷ 6 ತಿಂಗಳು. ಪತಿ ಏನ್ ಮಾಡ್ತಿದ್ರು ಸರ್? ಅವರ ಹೆಸರು ಲೋಹಿತ್ ಅಂತ ಹೇಳಿ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ. ಇನ್ಸಿಡೆಂಟ್ಗೆ ಕಾರಣ ಏನು ಅಂತ ಹೇಳಿ ಅದು ಈಗ ನಾವು ಏನು ಹೇಳಲಿಕ್ಕಾಗುತ್ತೆ? ವಿ ವಿಲ್ ಹ್ಯಾವ್ ಟು ಕಲೆಕ್ಟ್ ದ ಸ್ಯಾಂಪಲ್ಸ್, ಸೆಂಡ್ ಇಟ್ ಟು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ನಾವು ಹೇಳಲಿಕ್ಕಾಗುತ್ತೆ. ಬೆಳಗ್ಗೆ ನಮ್ಮ ನಾಗವಾರ ಜಂಕ್ಷನ್ ಹತ್ರ ಈಗ ಪೊಲೀಸರು ಮಾಹಿತಿ ಕೊಟ್ಟಿದ್ದ ಪ್ರಕಾರ ಏಕಾಏಕಿಯಾಗಿ ಘಟನೆ ಆಗಿದೆ. ಕಂಪ್ಲೇಂಟ್ ಏನ್ ಕೊಡ್ತಾರೆ ನೋಡೋಣ, ಅದ್ರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಅನ್ನ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸಿವಿಲ್ ಇಂಜಿನಿಯರ್ ಲೋಹಿತ್ ಕುಮಾರ್ ಅವ್ರ ಪತ್ನಿ ತೇಜಸ್ವಿನಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ಸ್ಕೂಟಿಲಿ ಕರ್ಕೊಂಡು ಹೋಗ್ತಾ ಇದ್ರು ಮಗುವನ್ನ. ಬೇಬಿ ಸಿಟ್ಟಿಂಗ್ಗೆ ಬಿಡಬೇಕು ಅಂತ ಹೇಳಿ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರೋದು. ಏಕಾಏಕಿ ಈ ಮೆಟ್ರೋ ಪಿಲ್ಲರ್ನ ರಾಡ್ ಅವ್ರ ಮೇಲೆ ಬಿದ್ದಿದೆ. ಪರಿಣಾಮ ಇಬ್ರು ಮೃತಪಟ್ಟಿದ್ದಾರೆ. ಇನ್ನು ನಾಗವಾರ ನಿವಾಸಿಗಳು ಈ ಲೋಹಿತ್ ಕುಮಾರ್ ಹಾಗೇನೆ ತೇಜಸ್ವಿನಿ ದಂಪತಿ. ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಹಾಗೇನೆ ಮಗು ಮೃತಪಟ್ಟಿದ್ದಾರೆ. ಆದ್ರೆ ಘಟನೆ ಆದಂತ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳೇ ಆರೋಪ ಮಾಡ್ತಾ ಇದ್ರು, ಅಲ್ಲಿದ್ದಂತ ಅಧಿಕಾರಿಗಳಿರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿ.
ಯಾಕಂದ್ರೆ ಸ್ಥಳೀಯರು ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ, ದಯವಿಟ್ಟು ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಸೊ ಅಲ್ಲಿ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸ್ಥಳೀಯರೇ ಆರೋಪ ಮಾಡಿರೋ ಪ್ರಕಾರ ಇದಕ್ಕೆಲ್ಲ ಕಾರಣ ಕಳಪೆ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಈಗ ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಈಗ ಕಂಪ್ಲೇಂಟ್ ಯಾವ ರೀತಿ ಕೊಡ್ತಾರೆ ಆಧಾರದ ಮೇಲೆ ತನಿಖೆ ನಡೆಯುತ್ತೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ತಮ್ಮದಲ್ಲದ ತಪ್ಪಿಗೆ 2 ಜೀವ ಈಗ ಹೋಗಿದೆ. ಇದಕ್ಕೆ ಯಾರು ಹೊಣೆ? BMRCL ನಿರ್ಲಕ್ಷ್ಯದಿಂದಾಗಿ ಪದೇ ಪದೇ ಇಂತಹ ಘಟನೆಗಳು ಸಂಭವಿಸ್ತಲೇ ಇದೆ. ಈಗ ಇದ್ರ ಬಗ್ಗೆ ಹೇಳಿದ್ರು ಕೂಡ, ಅಂದ್ರೆ ನಗರ ಯೋಜನಾ ತಜ್ಞರು ಕೆಲವೊಂದು ಸಲಹೆಗಳನ್ನ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ BMRCL ರೆಡಿ ಇಲ್ಲ. ಅಂದ್ರೆ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮ ಅಂತ ಹೇಳಿ ಕೈಗೊಳ್ಳಬೇಕಾಗುತ್ತೆ. ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ಅದು ಸಂಚಾರಕ್ಕೆ ಮುಕ್ತ ಆದ್ಮೇಲೂ ಕೂಡ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು. ಅದು ಯಾವುದನ್ನು BMRCL ಕೈಗೊಳ್ತಾ ಇಲ್ಲ.